ಕ್ಷೇತ್ರ ಪುನರ್ವಿಂಗಡಣೆ ನಂತರ ಅಸ್ತಿತ್ವಕ್ಕೆ ಬಂದ ಯಮಕನಮರಡಿಯನ್ನು ಮೊದಲ ಬಾರಿಗೆ ಕೈ ಪಕ್ಷ ವಶಪಡಿಸಿಕೊಂಡಿತ್ತು. ಇದಕ್ಕೂ ಮೊದಲು ಈ ಕ್ಷೇತ್ರ ಸಂಕೇಶ್ವರ ಮತ್ತು ಬಾಗೇವಾಡಿ ಕ್ಷೇತ್ರಗಳಲ್ಲಿ ಹಂಚಿ ಹೋಗಿತ್ತು. ಈ ಮೀಸಲು ಕ್ಷೇತ್ರದಲ್ಲಿ ಈ ಸಲ ಗೆಲುವು ಯಾರಿಗೆ, ಜನರ ಒಲವು ಯಾರಿಗೆ, ಬನ್ನಿ ನೋಡೋಣ. ಜನಮತ ಟೀಮ್ ಈಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಕಳೆದ ಬಾರಿ ಇಲ್ಲಿಂದ ಆಯ್ಕೆಯಾಗಿದ್ದು ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರು. ಈ ಬಾರಿ ಕೂಡ ಅವರು ಇದೇ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ BJP, JDS ಹಾಗೂ ಕಾಂಗ್ರೆಸ್ ನಡುವೆ ತ್ರಿಕೋಣ ಸ್ಪರ್ಧೆ ಈ ಬಾರಿ ಏರ್ಪಡೋ ಅಂತ ಎಲ್ಲ ಸಾಧ್ಯತೆಗಳು ಇದೆ. ಒಮ್ಮೆ ಪ್ರಚಾರಕ್ಕೆ ಬಂದರೆ ಸಾಕು ಅವ್ರಿಗೆ ವೋಟ್ ಹಾಕ್ತಾರೆ ಅನ್ನೋ ಭರವಸೆ ಮತ್ತು ಭ್ರಮೆನಲ್ಲಿ ಇರೋ ಅಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ಈ ಬಾರಿ ಜನ ಜೈ ಅಂತಾರ ಅಥವಾ ಬೇರೆ ಪಕ್ಷದ ಕಡೆ ಮುಖ ಮಾಡ್ತಾರಾ ಅನ್ನೋದನ್ನ ಬನ್ನಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಈ ಮೊದಲು ಸಂಕೇಶ್ವರ ಕ್ಷೇತ್ರದಲ್ಲಿತ್ತು. ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಸಂಕೇಶ್ವರದ ಬದಲಾಗಿ ಯಮಕನಮರಡಿ ಕ್ಷೇತ್ರ ಉದಯವಾಯಿತು. ನೂತನ ವಿಧಾನಸಭಾ ಕ್ಷೇತ್ರದಲ್ಲಿ ಹುಕ್ಕೇರಿ, ಗೋಕಾಕ್, ಬೆಳಗಾವಿ ತಾಲೂಕಿನ ಹಳ್ಳಿಗಳು ಸೇರಿವೆ. ಸಂಕೇಶ್ವರದಲ್ಲಿ ಸತತ 3 ಬಾರಿ ಆಯ್ಕೆಯಾಗಿದ್ದ AB ಪಾಟೀಲ್ ಯಮಕನಮರಡಿ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದ ನಂತರ ತಮ್ಮ ರಾಜಕೀಯ ಹಿಡಿತವನ್ನ ಕಳೆದುಕೊಂಡ್ರು. ಕಾಂಗ್ರೆಸ್ ಪಕ್ಷ. ಯಾರು ಹೆಸರು ಸತೀಶ್ ಜಾರಕಿಹೊಳಿ. ಯಾರು ಮುಖ್ಯಮಂತ್ರಿ ಆಗಬೇಕಂತ? ಮುಖ್ಯಮಂತ್ರಿ SM ಕೃಷ್ಣ ಅವರು. ಯಡಿಯೂರಪ್ಪ. ಅಭಿವೃದ್ಧಿ ಕಾರ್ಯಕ್ಕೆ. ಜಾತಿ ಬಲಾಬಲ. SC/ST 47,400, ಲಿಂಗಾಯತರು 39,000, ಮರಾಠರು 20,000, ಕುರುಬರು 17,000, ಅಲ್ಪಸಂಖ್ಯಾತರು 15,000, ಇತರೆ 15,000. ಕ್ಷೇತ್ರದಲ್ಲಿ ಒಟ್ಟು 1,58,000 ಮತದಾರರಿದ್ದಾರೆ. ಅದರಲ್ಲಿ 79,000 ಪುರುಷ ಮತದಾರರು. ಹಿಂದುಳಿದ ವರ್ಗದವರು, ಲಿಂಗಾಯತರು ಇಲ್ಲಿ ನಿರ್ಣಾಯಕರು. ನನ್ನ ಓಟು ಕಾಂಗ್ರೆಸ್ಗೆ ಈ ಸಲ. ಏನಕ್ಕೆ ಕಾಂಗ್ರೆಸ್ ಅಲ್ಲ, ನಮ್ಮ ಇಲ್ಲಿ ಜನಪ್ರಿಯ ಶಾಸಕರಿದ್ದಾರಲ್ಲ ಅವ್ರ ಸಂಬಂಧ ಓಟು ಇಷ್ಟ. ನಮಗೆ ಸರ್ KJP. ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಬೇಕು ಅವರು. ನಾವು ಸತೀಶ್ ಜಾರಕಿಹೊಳಿಗೆ ಹಾಕವ್ರಿ. ಅವರು ಕೆಲಸನೂ ಮಾಡ್ತಿದ್ದಾರೆ, ಆಗ ಚಲೋ ವ್ಯಕ್ತಿ ಅದಾರು, ನಾವು ಅವರಿಗೆ ಹಾಕವ್ರು. ಕಣದಲ್ಲಿರುವ ಅಭ್ಯರ್ಥಿಗಳು BJP ಮಾರುತಿ ಅಷ್ಟಗಿ, ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ, JDS SS ನಾಯಕ್. ನೂತನ ಕ್ಷೇತ್ರದ ಮೊದಲ ಚುನಾವಣೆಯಲ್ಲಿ ಗೋಕಾಕ್ನ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜಯ ಸಾಧಿಸಿದರು. 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿರುವ ಜಾರಕಿಹೊಳಿ ಮತ್ತೊಮ್ಮೆ ಕೈಪಾಳ್ಯದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಬಿಜೆಪಿಯಿಂದ ಮಾರುತಿ ಅಷ್ಟಗಿ ಹೊಸ ಮುಖ, JDSನಿಂದ SS ನಾಯಕ್ ಕಣದಲ್ಲಿದ್ದಾರೆ. ನಮ್ಮ ಓಟ್ JDS ಕುಮಾರಸ್ವಾಮಿ. ಈ ಸಲ ಸತೀಶ್ ಜಾರಕಿಹೊಳಿ ಊರೆಲ್ಲ ಚಲೋ ಮಾಡಿದಾರೆ ಕೆಲಸ ರೀ. ಚಲೋ ವ್ಯಕ್ತಿ ಚಲೋ ಅದಾರ ರೀ, ಬೆಸ್ಟ್ ಅದಾರ. ಡೆವಲಪ್ ಇನ್ನೂ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ರೋಡ್ ಎಲ್ಲ ಚಲೋ ಮಾಡಿದ್ದಾರೆ. CM ಸಿದ್ದರಾಮಪ್ಪ. ಜನಮತ ಕ್ಷೇತ್ರ ಯಮಕನಮರಡಿ ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ 48.33%, BJP 35.94%, JDS 10.73%, ಇತರೆ 5.08%. ಕ್ಷೇತ್ರದಲ್ಲಿ ಜಾರಕಿಹೊಳಿಗೆ ಅಂತಹ ಪ್ರತಿಸ್ಪರ್ಧಿಗಳಿಲ್ಲ. ಹೀಗಾಗಿ ಮತ್ತೆ ಕೈ ಕರಾಮತ್ತು ನಡೆಯೋದು ಗ್ಯಾರಂಟಿ. ಆದರೆ ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ನಡೆದರೆ BJPಗೆ ಒಂದು ಅವಕಾಶ ಇದೆ. ಒಟ್ನಲ್ಲಿ ಇದು ಯಮಕನಮರಡಿಯ ಒಂದು ಸಂಪೂರ್ಣ ಚಿತ್ರಣ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಕೆಲಸ ಈ ಭಾಗದಲ್ಲಿ ಮಾಡಿದ್ದಾರೆ. ನಾವು ನಮ್ಮ ಮತನ ಈ ಬಾರಿ ಕೂಡ ಅವ್ರಿಗೆ ಹಾಕ್ತೀವಿ. ಅಭಿವೃದ್ಧಿ ಅಂದಿದ ತಕ್ಷಣ ಜಾರಕಿಹೊಳಿ ಅವರು ಎಲ್ಲಿದ್ದರೂ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಒಂದು ಭರವಸೆಯ ಮಾತುಗಳನ್ನ ಹೇಳಿದ್ದಾರೆ. JDS ಒಂದು ವೇಳೆ ಕಾಂಗ್ರೆಸ್ಗೆ ಸ್ವಲ್ಪ ಸ್ಪರ್ಧೆ ಒಡ್ಡೋ ಅಂಥ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಜಾರಕಿಹೊಳಿ ಅವರು ಈ ಒಂದು ಕ್ಷೇತ್ರದಲ್ಲಿ ಆಯ್ಕೆ ಆಗೋದು 75% ಖಚಿತವಾಗಿದೆ. ಅರಭಾವಿ ಮತ್ತು ಯಮಕನಮರಡಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಜಾದೂ ನಡೆಯುವ ಲಕ್ಷಣ ಕಾಣಿಸ್ತಾ ಇವೆ. ಕೃಷ್ಣ ಪಾಲೆಮಾರ್ ಮತ್ತೊಮ್ಮೆ ಆಯ್ಕೆ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. ಮತ್ತಷ್ಟು ಕ್ಷೇತ್ರಗಳೊಂದಿಗೆ ಮತ್ತೆ ಜನಮತದೊಂದಿಗೆ ವಾಪಸ್ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.